ಹಾಯ್ ವಿವರ್ಸ್, ಇದು ಗದಗಲ್ಲಿ ನಡೀತಾ ಇರೋ ಅತಿರುದ್ರ ಮಹಾಯಜ್ಞ ಹಾಗೂ ಕಿರು ಕುಂಭಮೇಳ ಅಂತ ನಡೆಸ್ತಾ ಇದ್ದಾರೆ. ನೋಡಿ, ಇದು ಎಷ್ಟೊಂದು ಚೆನ್ನಾಗಿ ಎಲ್ಲವನ್ನು ಪ್ರಿಪ್ರೇಷನ್ ಮಾಡಿದ್ದಾರೆ ಅಂತ. ಇದು ಹೊರಗಡೆಯಿಂದನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಲೋಕ ಕಲ್ಯಾಣಕ್ಕಾಗಿ ಸಮಸ್ತ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ಈ ಯಜ್ಞವನ್ನು ಗದಗಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಸಾವಿರಾರು ಜನ ಬಂದು ಹೋಗಿದ್ದಾರೆ. ಇದು 8 ದಿನ ಸತತವಾಗಿ ನಡೆಯುವಂಥ ಕಾರ್ಯಕ್ರಮ. ನವಂಬರಲ್ಲೇ ನಡೀತಾ ಇರೋದಿದು. ಮಂಗಳವಾರದಿಂದ ಶುರುವಾಗಿದೆ. 18ನೇ ತಾರೀಕು ಮಂಗಳವಾರ ಇದು ಮುಕ್ತಾಯ ಆಗುತ್ತೆ. ಇಲ್ಲಿ ರುದ್ರನ ಆರಾಧನೆಯನ್ನು ಮಾಡ್ತಾ ಯಜ್ಞವನ್ನು ಮಾಡ್ತಾರೆ. ಹಾಗೆ ಇಲ್ಲಿಗೆ ತುಂಬ ಜನ ಸನ್ಯಾಸಿಗಳು ಹಾಗೆ ಸಾಧು ಸಂತರು ಎಲ್ಲರೂ ಆಗಮಿಸಿದರು. ಸಾಧ್ಯವಾದಷ್ಟು ಅವಳಿ ನಗರದ ಜನರೆಲ್ಲರೂ ಇದರಲ್ಲಿ ಭಾಗವಹಿಸಿದರು. ಹಾಗೆ ಈ ಕುಂಭಮೇಳದಲ್ಲಿ ಹಿಮಾಲಯದಲ್ಲಿ ತಪಸ್ಸು ಮಾಡಿದಂಥ ಸಾಧುಗಳು ಕೂಡ ಇಲ್ಲಿಗೆ ಬಂದಿದ್ದರು. ತುಂಬ ಜನ ಸೇರಿರೋದ್ರಿಂದ ನಾನು ಅವತ್ತು ವಿಡಿಯೋನ ಮಾಡಿಲ್ಲ. ಇದು ಮಧ್ಯದ ದಿನ ಅಂದರೆ ಶುಕ್ರವಾರ ನಾನು ಈ ವಿಡಿಯೋನ ಮಾಡಿದ್ದೆ. ಸೊ ಇದನ್ನು ಇವತ್ತು ಕೊನೆಯ ದಿನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ 7 ಗಂಟೆಗೆ ಶುರುವಾದರೆ 12:15 ಮುಗಿದು ಹೋಗ್ತಾಯಿತ್ತು. ಸೊ ಆಮೇಲೆ 2:15 ಮತ್ತೆ ಶುರುವಾಗ್ತಾಯಿತ್ತು. 2:15ವರೆಗೂ ಪ್ರಸಾದ ಮತ್ತು ಮುಂದಿನ ಹೋಮಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾಯಿದ್ರು. ಇಲ್ಲಿ ಮಹಾಪ್ರಸಾದವನ್ನು ಕೂಡ ಹಂಚಲಾಯಿತು. ಅಂದರೆ ಸತತವಾಗಿ 9:30 ಬೆಳಿಗ್ಗೆ 9:30 ಸತತವಾಗಿ 5:30, 6 ಗಂಟೆವರೆಗೂ ಸತತವಾಗಿ ಪ್ರಸಾದವನ್ನು ಕೂಡ ಇಲ್ಲಿ ವಿತರಣೆ ಮಾಡಿದರು. ಶಿವನ ಭಕ್ತರು ಅಷ್ಟೇ ಅಲ್ಲದೆ ಎಲ್ಲ ಸಮಾಜದವರು ಕೂಡಿ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನೆರವೇರಿಸಿಕೊಟ್ರು ಅಂತ ಕೂಡ ಹೇಳ್ಬೋದು. ಇದು ನಾವು ಈ ಕಡೆ ಗಾಡಿ ಎಲ್ಲ ತಗೊಂಡು ಪಾರ್ಕ್ ಮಾಡೋದಕ್ಕೆ ಅಂತ ಬಿಟ್ಟಿರೋ ಜಾಗ. ಹಾಗೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ತುಂಬ ಬಯಲು ಜಾಗ ಇದು. ನೋಡಿ, ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. 50 ಕೌಂಟರ್ಗಳನ್ನ ಮಾಡಿದ್ದಾರೆ. 50 ಕೌಂಟರ್ಗಳನ್ನ ಮಾಡಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಂದಿರುವಂಥ ಎಲ್ಲ ಭಕ್ತಾದಿಗಳು ಬೇರೆ ಬೇರೆ ಊರಿಂದ, ಬೇರೆ ಬೇರೆ ಜಿಲ್ಲೆ ರಾಜ್ಯದಿಂದ ಎಲ್ಲ ಬಂದಿದ್ದಾರೆ. ಹಾಗೆ ಇಲ್ಲಿ ಬೇರೆ ದೇಶದ ಜನರು ಕೂಡ ಈ ಯಜ್ಞದಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದಿದ್ದರು. ಅವ್ರಿಗೂ ಕೂಡ ಸಾಧ್ಯವಾದಷ್ಟು ಈ ಗದಗಿನ ಜನತೆ ಹಾಗೆ ಮುಖಂಡರು ವ್ಯವಸ್ಥೆಯನ್ನು ಮಾಡಿದರು. ಮಧ್ಯಾಹ್ನದ ಹೊತ್ತು ಆಗಿರೋದ್ರಿಂದ ಈಗ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಅಂದರೆ ಊಟಕ್ಕೆಲ್ಲ ಮನೆಗೆ ಹೋಗಿದ್ದಾರೆ. ಸೊ 2:15 ಮತ್ತೆ ಇಲ್ಲಿ ಜನ ಸೇರಿಕೊಳ್ತಾರೆ. ಕಾಲಿಡೋದಕ್ಕೂ ಜಾಗ ಇರಲ್ಲ, ಅಷ್ಟೊಂದು ಜನ ಇಲ್ಲಿ ಬೇರೆ ಬೇರೆ ಊರಿಂದ ಬಂದು ಈ ಹೋಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಕಡೆ ಎಲ್ಲ 2 ವೀಲರ್ ಪಾರ್ಕಿಂಗಿಗೆ, ಆ ಕಡೆ ಎಲ್ಲ 4 ವೀಲರ್ ಪಾರ್ಕಿಂಗಿಗೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದೊಂಥರ ಮಹಾಯಜ್ಞ, ಅತಿರುದ್ರ ಮಹಾಯಜ್ಞ ಅನ್ನೋದಕ್ಕಿಂತ ಒಂದು ಜಾತ್ರೆ ಥರನೇ ನಡೆದೋಯ್ತು. ಇದು ಒಳಗಡೆ ಹೋಗೋದಕ್ಕೆ ದಾರಿ. ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಬಂದವರೆಲ್ಲ ಈ ಯಜ್ಞವನ್ನು ನೋಡೋದಕ್ಕೆ ಅಂತ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಸುತ್ತ ಈ ಥರ ವ್ಯವಸ್ಥೆಯನ್ನು ಇಲ್ಲಿ ಒಳಗಡೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಯಜ್ಞ ನಡೆಯುವಂಥ ಸ್ಥಳವನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದೆಲ್ಲ ಬಂದವರಿಗೆ ಹೊರಗಡೆ ಹೋಗೋದಕ್ಕೆ, ಒಳಗಡೆ ಬರೋದಕ್ಕೆ, ಹಾಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ
ಸುತ್ತ 4 ಕಡೆ ಎಲ್ಲ ಜನರು ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಈಗ ಸದ್ಯ ಒಳಗಡೆ ಹೋಗೋ ಹಾಗಿಲ್ಲ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ, 9 ಯಜ್ಞಕುಂಡಗಳನ್ನು ಇಲ್ಲಿ ತಯಾರು ಮಾಡಿದ್ದಾರೆ. ಸೊ ಅದರ ವ್ಯವಸ್ಥೆಯನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಒಳಗಡೆ ಇರೋರು. ನೋಡಿ, ಒಂದು ಸೈಡ್ 3, ಒಂದು ಸೈಡ್ 3, ಇನ್ನೊಂದು ಸೈಡು 3 ಯಜ್ಞಕುಂಡಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಸೊಗಸಾಗಿ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮನ ನಡೆಸ್ಕೊಟ್ರು. ಬಂದವರೆಲ್ಲರೂ ತುಂಬ ಪ್ರೀತಿಪಟ್ಟರು. ಹಾಗೆ ಈ ಯಜ್ಞದಲ್ಲಿ ಪಾಲ್ಗೊಂಡಿರೋದ್ರಿಂದ ತಮ್ಮ ಮನಸ್ಸಿಗೆ ಎಷ್ಟೋ ಉಲ್ಲಾಸ ಅನ್ನಿಸ್ತು, ಎಷ್ಟೋ ನೆಮ್ಮದಿ ಸಿಕ್ತು ಅಂತ ಕೂಡ ಎಷ್ಟೋ ಜನ ಹೇಳಿದರು. ಇದು ಮಾಡ್ತಾ ಇರೋದು ಸಮಾಜ ಕಲ್ಯಾಣಕ್ಕಾಗಿ, ಅಂದರೆ ಎಲ್ರಿಗೂ, ಸಮಾಜದಲ್ಲಿರೋ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಇದನ್ನು ಹಮ್ಮಿಕೊಳ್ಳಲಾಗಿತ್ತು. ಈಗ ನಾನು ಒಳಗಡೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಳಗಡೆ 4 ದಿಕ್ಕಿಗೆ ಈ ಥರದ ಮಂಡಲಗಳನ್ನು ಪ್ರತಿಷ್ಠಾಪನೆ ಮಾಡಿದರು. ತುಂಬ ಸೊಗಸಾದ ಪೂಜೆ ಪುನಸ್ಕಾರ. ಹಾಗೆ ಆ ಮಂತ್ರಗಳನ್ನೆಲ್ಲ ಕೇಳ್ತಾ ಇದ್ದಾಗ ಮನಸ್ಸಿಗೆ ಏನೋ ಒಂದು ಥರ ಉತ್ಸಾಹ ಉಲ್ಲಾಸ ಕೂಡ ಮೂಡ್ತಾಯಿತ್ತು ನೋಡಿ. ಈಗ ಒಳಗಡೆ ಎಲ್ಲರೂ ಸೇರಿಕೊಂಡು ಅದು ಮುಂದೆ ಈಗ 2:15 ಮತ್ತೆ ಹೋಮ ಶುರುವಾಗುತ್ತೆ. ಸೊ ಅದನ್ನು ಪ್ರಾರಂಭ ಮಾಡೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಮಾಡ್ಕೊಳ್ತಾ ಇದ್ದಾರೆ. ಈ ಹುಡುಗ ನಮ್ಮ ಅಂಗಡಿ ಹುಡುಗ, ಬಂಗಾರದ ಅಂಗಡಿ ಹುಡುಗ. ನಾನು ಹೊರಗಡೆಯಿಂದನೇ ಇದನ್ನು ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆಮೇಲೆ ಒಳಗಡೆ ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ಸ್ಕೂಲ್ ಹುಡುಗರು, ಮಕ್ಕಳು, ಹಾಗೆ ಕಾಲೇಜ್ ಹುಡುಗರು ಪ್ರತಿಯೊಬ್ಬರು ಇಲ್ಲಿ ಬಂದು ತಮಗೆ ಸಾಧ್ಯ ಆದಷ್ಟು ಒಂದು ಅರ್ಧ ಗಂಟೆ 20 ನಿಮಿಷ ತಮಗೆಷ್ಟು ಸಾಧ್ಯತೆ ಇದೆಯೋ ಅಷ್ಟು ಸಾಧ್ಯ ಆದಷ್ಟು ಇಲ್ಲಿ ಬಂದು ಎಲ್ಲರೂ ಈ ಹೋಮದಲ್ಲಿ ಪಾಲ್ಗೊಂಡ್ರು. ನಾನು ಹೇಳಿದ್ನಲ್ಲ, 4 ದಿಕ್ಕಿಗೆ ಈ ಥರ ಮಂಡಲಗಳನ್ನು ಹಾಕ್ಕೊಂಡಿದ್ದಾರೆ. ಬನ್ನಿ ಈಗ ಒಳಗಡೆ ಹೋಗೋಣ. ಇಲ್ಲಿ ದಂಪತಿಗಳಿಗೆ ಮಾತ್ರ ಪ್ರವೇಶ ಆಯಿತು. ದಂಪತಿಗಳು ಮಾತ್ರ ಹೋಮಕ್ಕೆ ಕೂತ್ಕೋಬೋದು ಅಂತ. ಹೋಮಕ್ಕೆಲ್ಲ ಕೂತ್ಕೋಬೇಕು ಅಂದರೆ 7 ಗಂಟೆಗೆಲ್ಲ ಒಳಗಡೆ ಹೋಗಬೇಕು. ಇದು ನೋಡಿ, ನಿಧಾನಕ್ಕೆ ಜನ ಹೊರಗಡೆಯಿಂದ ಒಳಗಡೆ ಬರ್ತಾ ಇರೋದು. ತುಂಬ ಜನ ಸ್ವಲ್ಪ 3 ಗಂಟೆ ಈ ಥರ ಟೈಮ್ ಆಗ್ತಾ ಇದ್ದ ಹಾಗೆ ನಿಂತ್ಕೊಳ್ಳೋದಕ್ಕೂ ಕೂಡ ಜಾಗ ಇರ್ತಿರಲಿಲ್ಲ. ಅಷ್ಟೊಂದು ಜನಗಳು ಸೇರಿಕೊಂಡು ತುಂಬ ಚೆನ್ನಾಗಿ ಹೋಮವನ್ನು, ಈ ಯಜ್ಞವನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಈಗ ನೋಡಿ, ಇನ್ನೊಂದು 10-15 ನಿಮಿಷಕ್ಕೆಲ್ಲ ಇಲ್ಲಿ ಈ ಹೋಮ ಪ್ರಾರಂಭ ಆಗುತ್ತೆ. ದೇವರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ, ಅವರು ಬೇಡಿದ ಎಲ್ಲವನ್ನು ದೇವರು ಕೊಡಲಿ ಅಂತ ನಾನು ಕೂಡ ಕೇಳಿಕೊಂಡು ಇಲ್ಲಿ ಸಾಧ್ಯ ಆದಷ್ಟು